ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ಡಿವೈನ್ ಯಾತ್ರಾದ ಪ್ರೀವಿಯಸ್ 2 ಎಪಿಸೋಡ್ ಅನ್ನ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಚೆಕ್ ಮಾಡಿ. ಯಾಕೆಂತಂದ್ರೆ ನಮ್ಮ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅನ್ನುವಂಥದ್ದು ಡಿವೈನ್ ಪ್ಲೇಸಸ್ ಅನ್ನ, ನಮ್ಮ ಸನಾತನ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳನ್ನ ಮಾರ್ಚ್ ಅಂಡ್ ಏಪ್ರಿಲ್ ಅಲ್ಲಿ ನೋಡ್ಕೊಂಡು ಬಂದಿದೀವಿ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಅನ್ನೋದನ್ನ ನಾವು ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದೀವಿ. ಕಾಶಿಯ ಘಾಟ್ಸ್ ನಲ್ಲಿ ಒಂದು ಬೋಟ್ ರೈಡ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಂತೆ. ಎಂಜಾಯ್. ಹರ್ ಹರ್ ಮಹಾದೇವ್. ವಾರಣಾಸಿಯಲ್ಲಿ ಇವತ್ತು ನಮ್ದು 4ನೇ ದಿನ ಟ್ರಿಪ್ದು. ಸೊ ಈ ಒಂದು ಬ್ಯೂಟಿಫುಲ್ ಮಾರ್ನಿಂಗ್ ಅಂಡ್ ಘಾಟ್ ಅನ್ನೋದನ್ನ ನೋಡೋಕೆ ಈ ಒಂದು ಬೋಟ್ ರೈಡ್ ಅನ್ನ ಮಾಡೋಕೆ ಬಂದಿದ್ದೀವಿ. ವಾರಣಾಸಿಗೆ ಬರೋದಕ್ಕೆ ಒಂದು ಕಾರಣ ಇದೆ ಅನ್ನೋದನ್ನ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ. ಆ ಕಾರಣ ಏನಪ್ಪಾ ಅಂತಂದ್ರೆ ಅದನ್ನ ನೀವು ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸನಾತನ ಕಥನದಲ್ಲಿ ನೋಡ್ಬೇಕು. 1 ಲಕ್ಷ ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೆ ಆವಾಗ ಕಾಶಿಯ ಕಥೆಯನ್ನ ಕಾಶಿಯಲ್ಲಿ ಕೂತು ಹೇಳ್ತೀನಿ ಅಂತ ಒಂದ್ ಕಡೆ ಹೇಳಿದ್ದೆ ನಾನು. ಅದು ಶಿವನಿಂದ ಮ್ಯಾನಿಫೆಸ್ಟ್ ಆಯ್ತು. ಜೊತೆಗೆ ನಮ್ಮ ಟ್ರಿಪ್ ನಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ರು ಅವರಿಂದ ಕೂಡ ಮ್ಯಾನಿಫೆಸ್ಟ್ ಆಯ್ತು. ಸೊ ಆ ಒಂದು ಕಾಂಟೆಂಟ್ ಅನ್ನ ಅಲ್ಲಿ ನೋಡಿ. ಎಟ್ ದ ಸೇಮ್ ಟೈಮ್ ಕಾಶಿ ಅಂತಂದ್ರೆ ಘಾಟ್ಸ್, ಘಾಟ್ಸ್ ಅಂತಂದ್ರೇನೆ ಕಾಶಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಕಾಶಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮ ಭಾರತ ಅನ್ನೋದನ್ನ ನೋಡಿ. ಪವಿತ್ರ ಗಂಗಾ ನದಿಯ ಕಿನಾರೆಯಲ್ಲಿ ಒಟ್ಟು 84 ಘಾಟ್ಗಳು ನಮಗೆ ಇವತ್ತಿನ ಕಾಲದಲ್ಲಿ ನೋಡೋಕೆ ಸಿಕ್ಕಿದ್ರೆ ಅದರಲ್ಲಿ 80 ಘಾಟ್ ಹಾಗೆ ದಶಾಶ್ವಮೇಧ ಘಾಟ್ನಲ್ಲಿ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗಂಗಾರತಿಯನ್ನ ನೋಡುವಂತಹ ಅವಕಾಶ ಸಿಕ್ಕಿದ್ರೆ ಮಣಿಕರ್ಣಿಕಾ ಘಾಟ್ ಹಾಗೂ ಹರಿಶ್ಚಂದ್ರ ಘಾಟ್ ಅನ್ನುವಂಥದ್ದು ಕ್ರೆಮೇಷನ್ ಗ್ರೌಂಡ್ಸ್. ಉಳಿದೆಲ್ಲ ಘಾಟ್ನಲ್ಲಿ ಸಾಮಾನ್ಯವಾಗಿ ಸ್ನಾನ ಮಾಡೋದಿರಬಹುದು ಅಥವಾ ಪೂಜೆ ಪುನಸ್ಕಾರವನ್ನ ಮಾಡೋದಿರಬಹುದು. ಇಟ್ಸ್ ಮೆಂಟ್ ಫಾರ್ ದ್ಯಾಟ್. ನಾನು ಈ ಘಾಟ್ನಲ್ಲಿ ಏನ್ ಮಾಡಿದೆ, ಏನ್ ಶೂಟ್ ಮಾಡಿದೆ ಅನ್ನೋದನ್ನ ನೋಡಿ. ಆಡಿಯೋ ಚೆಕ್. ಹಲೋ 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 1 2 3 1 2 3 1 2 3 ರೆಡಿ 1 2 3 ಗೋ. ಕಾಶಿ 1 2 3 1 2 3 1 2 3 1 2 3. ಅಯ್ಯೋ ಬ್ಲಾಕ್ ಬರ್ತಿದೆ. ಹಾ काशी, वाराणसी, बनारस. हर हर महादेव, हर हर महादेव, नमो नमः गंगे, नमो हर हर महादेव, हर हर महादेव, नमो गंगे, नमो गंगे, ओम नमः शिवाय. 2020 ಡಿಸೆಂಬರ್ ತಿಂಗಳು. ನನ್ನ ಪ್ರಕಾರ ಆವಾಗ ನಾನು ಅನ್ಕೊಳ್ಳೋದೇ ಇಲ್ಲಿಗೆ ಬಂದಿದ್ದೆ ಅಂತ. ಆದ್ರೆ ಇವಾಗೆಲ್ಲವನ್ನ ರಿವೈಂಡ್ ಮಾಡಿ ನೋಡ್ರೆ ಅನ್ಸುತ್ತೆ ನಾನು ಅನ್ಕೊಳ್ಳೋದೇ ಬಂದಿದ್ದಲ್ಲ, ಯಾರೋ ನನ್ನನ್ನ ಕರೆಸ್ಕೊಂಡಿದ್ದು ಎಲ್ಲವನ್ನ ಬದಲಾಯಿಸೋದಕ್ಕೆ. ಆದ್ರೆ ಈ ಸರ್ತಿ ಬಂದಿದ್ದು ನಾನು ಥ್ಯಾಂಕ್ಸ್ ಅಂತ ಹೇಳಿ ಹೋಗೋಕೆ. ಏನೆಲ್ಲ ಬದಲಾವಣೆಯನ್ನ ಮಾಡ್ದ ಶಿವ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಪ್ರಯಾಗ್ರಾಜ್ಗೆ ನಾವು ಹೋದ್ವಿ. ಆ ಪ್ರಯಾಗ್ರಾಜಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟೆಂಪಲ್ ಇದೆ, ಅಕ್ಷಯ ಮಠ ಅಂತ. ಶತಶತಮಾನಗಳ ಹಿಂದಿನ ಒಂದು ಇತಿಹಾಸವನ್ನ ಹೊಂದಿರುವಂತಹ ಈ ಮರ ಇದೆ ಅಲ್ಲ, ಈ ಮರದ ಕೆಳಗಡೆ ಮಾರ್ಕಂಡೇಯ ಋಷಿ ತಪಸ್ಸನ್ನ ಮಾಡಿದ್ರು ಅನ್ನುವಂತಹ ಪ್ರತೀತಿ ಇದೆ. ಈ ದೇವಸ್ಥಾನ ಅಂಡರ್ ಗ್ರೌಂಡ್ ಅಲ್ಲಿ ಇರೋದು. ಕೇವಲ ಮಾರ್ಕಂಡೇಯ ಋಷಿ ಮಾತ್ರ ಅಲ್ಲ, ಬಹಳಷ್ಟು ಜನ ಇಲ್ಲಿ ತಪಸ್ಸನ್ನ ಮಾಡಿದ್ರು ಹಿಂದೊಮ್ಮೆ ಅನ್ನುವಂತಹ ಪ್ರತೀತಿ ಇದೆ. ಈ ರೀತಿ ಕೆಳಗಡೆ ಹೋಗಿ ನಾವು ಅಲ್ಲಿ ಹನುಮಂತನನ್ನ, ಶನಿದೇವನನ್ನ ಕೂಡ ನೋಡಬಹುದು. ಈ ದೇವಸ್ಥಾನ ಆದ್ಮೇಲೆ ತ್ರಿವೇಣಿ ಸಂಗಮದ ಹತ್ರ ನಾವು ಹೋದ್ವಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಬ್ಯಾರಿಕೇಡ್ ರೀತಿಯಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಅದನ್ನ ಕಾನ್ಫ್ಲುಯೆನ್ಸ್ ಅಂತ ಹೇಳ್ತಾರೆ, ಸಂಗಮ ಅಂತ ಕರೀತಾರೆ. 3 ನದಿ ಸೇರುವಂತಹ ಪ್ರದೇಶ, ಯಮುನಾ, ಗಂಗಾ ಹಾಗೂ ಸುಪ್ತವಾಗಿರುವಂತಹ ಸರಸ್ವತಿ ನದಿ, 3 ನದಿ ಸೇರುವಂತಹ ಪ್ರದೇಶ ಅಂತ ಹೇಳ್ತಾರೆ. ಬಟ್ ನಾವಲ್ಲಿ ಬೋಟಿಂಗ್ಗೆ ಹೋಗ್ಲಿಲ್ಲ, ಅಷ್ಟು ಉರಿ ಬಿಸಿಲಿದ್ದ ಕಾರಣಾಗಿ. ಅದ್ರ ಬದಲು ಅಲ್ಲೇ ಇದ್ದಂತಹ ಇನ್ನೊಂದು ಪಾಪ್ಯುಲರ್ ಟೆಂಪಲ್ ಬಡೆ ಹನುಮಾನ್ ಮಂದಿರನ ನೋಡೋಕೆ ಹೋದ್ವಿ. ನನಗೆ ಗೊತ್ತಿಲ್ಲ ಈ ಒಂದು ಡಿವೈನ್ ಯಾತ್ರಾದಲ್ಲಿ ಯಾವ ದೇವಸ್ಥಾನವನ್ನ ಮ್ಯಾಕ್ಸಿಮಮ್ ನೋಡಿದೀವಿ ಅಂತಂದ್ರೆ ನಮ್ಮ ಬಜರಂಗಿಯ ದೇವಸ್ಥಾನಗಳನ್ನ. ಅಂದ್ರೆ ನಾನು ಇದನ್ನ ಆಮೇಲೆ ಒಬ್ಸರ್ವ್ ಮಾಡ್ತಾ ಬಂದೆ. ಜೊತೆಗೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ನನ್ನ ಜೀವನದಲ್ಲಿ ದೇವರ ಒಂದೊಂದು ಅವತಾರ ಅನ್ನುವಂಥದ್ದು ಎಂಟ್ರಿ ಆಗಿದೆ. ಮೊದ್ಲಿದನ್ನ ನಾನು ಗಮನಿಸ್ತಾ ಇರಲಿಲ್ಲ. ಇವಾಗ ಕುತ್ಕೊಂಡೆಲ್ಲ ಸುಮ್ಮನೆ ಅನಲೈಸ್ ಮಾಡಿದಾಗ ಯಾವ ಕಾರಣಕ್ಕೆ ಈ ದೇವರ ಅವತಾರ, ಅಲ್ಟಿಮೇಟ್ಲಿ ಇಟ್ಸ್ ನಥಿಂಗ್ ಬಟ್ ಎನರ್ಜಿ. ಯಾಕೆ ಆ ಎನರ್ಜಿ ನನ್ನ ಜೀವನದಲ್ಲಿ ಬಂತು ಅನ್ನೋದನ್ನ, ಕಾರಣ ಏನು, ಏನ್ ಪಾಠ ಕಲ್ಸೋಕ್ ಬಂತು, ಏನ್ ಬುದ್ಧಿವಾದ ತಿಳಿ ಹೇಳಕ್ ಬಂತು ಅಂತ ನೋಡಿದಾಗ there is always a positive reason for every entry of energy.
ಸೊ ಈ ದೇವಸ್ಥಾನ ನಿಮಗೆ ಸಿಂಧೂರ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಲ್ಲ, ನನಗೆ ಆವಾಗ ಒಂದು ಕ್ವೆಶ್ಚನ್ ಎದ್ದಿತ್ತು, ಯಾಕಪ್ಪ ಎಲ್ಲ ಸಿಂಧೂರ ಬಣ್ಣದಲ್ಲಿ ಇದೆ ಹನುಮಂತನ ದೇವಸ್ಥಾನ ಅಂತ. ಹನುಮಂತಂಗೂ ಸಿಂಧೂರ ವರ್ಣಕ್ಕೂ ಏನು ಸಂಬಂಧ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾದಲ್ಲಿ ಒಂದು ರೀಲ್ ಮಾಡಿದ್ದೀನಿ, ಇನ್ಫೋ ರೀಲ್ ಚೆಕ್ ಮಾಡಿ. ಇಲ್ಲಿಂದ ತ್ರಿವೇಣಿ ಸಂಗಮವನ್ನ ಇನ್ನೊಂದು ರೌಂಡ್ ನೋಡಿಕೊಂಡು ನಾವು ಸುತ್ತಮುತ್ತಲಿದ್ದಂತಹ ಒಂದು Airbnb ಪ್ರಾಪರ್ಟಿಯನ್ನು ಬುಕ್ ಮಾಡಿದ್ವಿ. ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ, ಸೊ ಇವಾಗ ನಾವು ಪ್ರಯಾಗ್ರಾಜಲ್ಲಿ ಒಂದು ಹೆರಿಟೇಜ್ ಹೋಮ್ ಕಮ್ Airbnb-ಯಲ್ಲಿ ಇದ್ದೀವಿ ಆಯಿತಾ. ರಾಜಾ ತೋಡ್ಮಲ್ ಅವರ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇರುವಂಥ ಒಂದು ಮನೆ, ಅವ್ರ ಮನೆಯನ್ನು Airbnb ಮಾಡಿದ್ದಾರೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಸೋ ಕ್ರೇಜಿ. ನಾನು ನಿಮಗೆ ಆಮೇಲೆ ಇದ್ರದ್ದು ಒಂದು ಚಿಕ್ಕ ಟೂರ್ ಕೊಡ್ತೀನಂತೆ. ಇಟ್ಸ್ ಅಮೇಝಿಂಗ್. ಈ ಪ್ರಾಪರ್ಟಿಯಿಂದ ತ್ರಿವೇಣಿ ಸಂಗಮ ಏನು ಸೂಪರ್ ಆಗಿ ಕಾಣಿಸುತ್ತೆ ಅಂತಂದರೆ, ಐ ಹ್ಯಾವ್ ಡಿಸೈಡೆಡ್ ಪೂರ್ಣ ಕುಂಭ ಮೇಳ ನಡೆಯುವಾಗ ಇಲ್ಲಿಗೆ ಪಕ್ಕಾ ಬರಬೇಕು. ಹಾಗೆ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಟೈಮಲ್ಲಿ ನಾವು ಊಟಕ್ಕೆ ಅಂತ ಒಂದು ಕಡೆ ಹೊರಟ್ವಿ. ಬಟ್ ಆ ಪ್ಲೇಸಲ್ಲಿ ಬರೇ ಊಟ ಅಲ್ಲ, ಈ ಥರ ರಸ್ಮಲಾಯಿ, ಎಂಥ ಸೂಪರ್ ರಸ್ಮಲಾಯಿ ಅಂತಂದರೆ ಐ ಏಟ್ 3 ರಸ್ಮಲಾಯಿ ಫಾರ್ ಮೈ ಸರ್ಪ್ರೈಸ್. ಅದಾದಮೇಲೆ ಹಾಗೆ ನಮ್ಮ ಐಟನರಿಯಲ್ಲಿ ಇಲ್ಲದೇ ಇರುವಂತಹ ಒಂದು ಶಕ್ತಿಪೀಠ ಅನ್ನುವಂಥದ್ದು ನಮ್ಮನ್ನು ಕರಿತಾ ಇತ್ತು. ಆ್ಯಂಡ್ ವಿ ಫೆಲ್ಟ್ ಸೋ ಬ್ಲೆಸ್ಡ್. ಖುಷಿ ಏನಕ್ಕಪ್ಪ ಆಯಿತು ಅಂತಂದರೆ, ನಮಗೆ ಆ ದೇವಸ್ಥಾನ ರಾತ್ರಿಯಲ್ಲಿ ಕೂಡ ಓಪನ್ ಇತ್ತು. ಇದನ್ನು ಅಲೋಪಶಂಕರಿ ಶಕ್ತಿಪೀಠ ಅಂತ ಕರೀತಾರೆ. ಸೊ ಇದಕ್ಕೆ ಶಕ್ತಿಪೀಠಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋವನ್ನು ನನ್ನ ಸನಾತನ ಕಥನದಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಸೊ ತಮ್ನೇಲ್ ಇದನ್ನು ರೆಫರೆನ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಅದನ್ನು ನೋಡಿ. ಈ ಒಂದು ಪ್ರಯಾಗ್ರಾಜ್ನಲ್ಲಿ ಇರುವಂತಹ ಶಕ್ತಿಪೀಠ ಅನ್ನುವಂಥದ್ದು ದೇವಿಯ ಅಂದರೆ ಸತೀ ದೇವಿಯ ಬಲಹಸ್ತ ಬಿದ್ದಿರುವಂತಹ ಜಾಗ. ಅಲೋಪ ಅಂತಂದ್ರೆ ಆ ಮೀನಿಂಗನ್ನು ಕೊಡುತ್ತೆ ಅಂತ ಅನಿಸುತ್ತೆ. ಇದು ನಿಮಗೆ ಈ ಟೈಮಲ್ಲೂ ಕೂಡ, ಇದು ಆಲ್ಮೋಸ್ಟ್ 9-9:30 ಟೈಮಲ್ಲಿ ಬಂದಿದ್ದೀವಿ. ಈ ಟೈಮಲ್ಲಿ ಕೂಡ ನಿಮಗೆ ದೇವಸ್ಥಾನದ ಒಳಗಡೆ ಡೈರೆಕ್ಟಾಗಿ ಹೋಗಿ ಕುತ್ಕೊಂಡು ಪ್ರಶಾಂತವಾಗಿ ನಿಮ್ಮ ಮನಸ್ಸಲ್ಲಿ ಇರುವಂತಹ ಆಸೆ ಇರಬಹುದು, ಕೋರಿಕೆ ಇರ್ಬೋದು, ಅಥವಾ ಯಾವುದೇ ಒಂದು ಹಿಂಗಾಗ್ಲಮ್ಮ ಅಂತ ಕೇಳ್ಕೊಳ್ಳೋದಿರುತ್ತಲ್ವ. ಸೊ ಯು ಕ್ಯಾನ್ ಡೂ ದ್ಯಾಟ್. ಸೊ ಲೆಟ್ಸ್ ಗೋ. ನಂಗೆ ಖುಷಿ ಆಗ್ತಾ ಇರೋದು ಏನಪ್ಪ ಅಂತಂದರೆ, ಈ ಟ್ರಿಪ್ನಲ್ಲಿ ಶಕ್ತಿಪೀಠ ಅನ್ನುವಂಥದ್ದನ್ನು ಇನ್ಕ್ಲೂಡೆಡ್ ಆಗಿ ಮೊದಲು ಇರಲಿಲ್ಲ, ಆದರೆ ತಾಯಿ ಕರೆಸ್ಕೊಂಡ್ಲು ಅಂತ ಹೇಳಬಹುದು. ಅದು ಕೂಡ 2 ಶಕ್ತಿಪೀಠ, ಅಷ್ಟಾದಶ ಶಕ್ತಿಪೀಠ. ಈ ಶಕ್ತಿಪೀಠದಲ್ಲಿ ನಾವೆಲ್ಲರೂ ಮಾತಾಡಿಕೊಂಡು ಕಲೆಕ್ಟಿವ್ ಆಗಿ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ವಿ. ಆಮೇಲೆ ನಡ್ಕೊಂಡು ವಾಪಸ್ ನಮ್ಮ Airbnb ಪ್ರಾಪರ್ಟಿಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಡೇ 5 ಆ್ಯಂಡ್ ಯಾವ ಒಂದು ಮುಖ್ಯ ಕಾರಣಕ್ಕೋಸ್ಕರ ಈ ಟ್ರಿಪ್ಪೆಲ್ಲ ಪ್ಲ್ಯಾನ್ ಆಗಿದೆ ಅಲ್ಲ, ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ. ರಾಮ್ ಲಲ್ಲಾನ ದರ್ಶನ ಇನ್ ಅಯೋಧ್ಯ. ಸೊ ಸಂಗಮದಲ್ಲಿ ಮಾರ್ನಿಂಗ್ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಈ ಬ್ಯೂಟಿಫುಲ್ ಸನ್ರೈಸ್ ನಾವು ಇಲ್ಲಿ ಇರುವಂಥ ಒಂದು ವೆರಿ ಓಲ್ಡ್ ಪ್ರಾಪರ್ಟಿ, ಹೆರಿಟೇಜ್ ಪ್ರಾಪರ್ಟಿಯಲ್ಲಿ ಉಳ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ವಾಸ್ ಆರ್ ರೂಮ್. ಸೊ ಈ ಒಂದು ರೂಮಿಂದ ನಿಮಗೆ ಎಂಥ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂಸ್ ಸಿಗುತ್ತೆ ಅನ್ನೋದನ್ನು ನೋಡಿ. ಸೊ ಇದನ್ನು ನೋಡಿಕೊಂಡು ನಾವು ಇಲ್ಲಿಂದ ಅಯೋಧ್ಯೆಗೆ ಹೊರಡ್ತೀವಿ. ರಾಮ್ ಲಲ್ಲಾನ ದರ್ಶನ ಮಾಡ್ಕೊಂಬರೋಣ ಬನ್ನಿ. Rest of the stories in next week. Allivargu do subscribe, like, comment, share and do whatever else you want to do, but only good intentions. Jai Shri Ram.